ಸರ್ ಇವತ್ತು ಏನಾರ ಆಗೋಗ್ಲಿ ಸರ್ ಇವನ ಹತ್ರ ಸಾಲ ಉಸಿಲ್ ಮಾಡಲೇಬೇಕು. ಏನಾರ ಒಂದ್ ಕಾರಣ ಹೇಳ್ತಾನೆ ಇವನು. ಅಲ್ಲ ಕಣಯ್ಯ ಸೂರ್ಯ, ಏನ್ ಕೆಲಸ ಮಾಡ್ತಾ ಏನ್ ಮಾಡೋದು ಹೇಳಿ? ಟೈಮ್ ವೇಸ್ಟ್. ಏನ್ ಮಾಡೋದು? ಕಮಿಷನ್ ತಗೊಂಡಿದ್ಯಾ ನೀನು? ಸರ್ ಯಾವ ಕಮಿಷನ್ ತಗೊಂಡಿ ಬನ್ನಿ ಸರ್. ಏನ್ ಎಷ್ಟು ವರ್ಷ ಆಯ್ತು? ಕ್ಲಿಯರ್ ಆಗ್ಬೇಕು ದುಡ್ಡು. ನೋಡ್ರಿ ಸರ್, ನಾವು ಬರ್ತೀವಿ ಚಪ್ಪಲಿ ಬಿಟ್ಬಿಟ್ಟು ಓಡ್ಬಿಟ್ಟ. ಯಾವ್ದು ಮನೆ ಬಾಡಿಗೆ ಹಾಕಿದ್ದಾನೋ ಸ್ವಂತ ಮನೆನೇ ಇದು ಅಂತ ನೋಡಿ ಸರ್, ಅಂತೆ ಮನೆ ಕಟ್ಟೋನಲ್ಲ ಸರ್. ನಾ ತಿಂಗಳಿಗೆ 1 ಲಕ್ಷ ಇದು ತಗೊಂಡ್ರು ಸಂಬಳ ತಗೊಂಡ್ರು ಮನೆ ಕಟ್ಸಕ್ ಆಯ್ತಲ್ಲ. ಬಾಡಿಗೆ ಮನೆ ಇದ್ದೇನೆ. ಏನ ಮಾಡಿ ಇವತ್ತು ಸಾಲ ರಿಕವರಿ ಮಾಡ್ತಾರೆ. ಯಾರೋ ಯಾರ್ರೀ? ಬರ್ರಿ ಈಚೆಗೆ ಬನ್ನಿ. ಅಲ್ಲ ರೀ, ನಮ್ಮನೇಲಿ ನನ್ನ ಈಚೆ ಬರೋದಕ್ಕೆ ನೀವ್ಯಾರ್ರಿ? ಯಾರು ನೀವು? ಬ್ಯಾಂಕ್ ಸಾಲ ಕೊಟ್ಟಿದ್ದೀವಲ್ಲಪ್ಪ, ಸಾಲ ಕೊಟ್ಟು ಸ್ವಂತ ಮನೆನೇ ಅಪ್ಪ ನಿಂದು? ನಮ್ಮ ಸ್ವಂತ ಮನೆನೇ ಸಮಯ ಇದು. ಹೌದಾ? ಸಾಲ ತಗೊಂಡು ಎಷ್ಟು ವರ್ಷ ನಿನ್ ಸ್ವಂತ ಅಲ್ಲ, ಇಂಥ ಮನೆ ಕಟ್ಟಿದ್ಯಲ್ಲ ಸರ್, ಲೋನ್ ಕೊಟ್ರಲ್ಲ ಈ ಮನೆ ಕಟ್ಟಕ್ಕೆ, ನಮ್ನೇ ಯಾರು ಅಂತ ಕೇಳ್ತೀಯಾ? ಅಲ್ಲ ಸರ್, ನಾವು ಸಾಲ ತಗೊಂಡಾಗ ಬೇರೆ ಮ್ಯಾನೇಜರ್ ಇದ್ರು, ಹೊಸಬ್ರು. ನಿಮ್ ಕತ್ತಲ್ಲ ಒಂದು ID ಕಾರ್ಡ್ ಇಲ್ಲ, ಏನೇನು ಬ್ಯಾಂಕ್ ಅಂತ ನಾವು ಹೆಂಗ್ ನಂಬರ? ಈಗ ತೋರಿಸ್ತೀನಿ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲಪ್ಪ ನೀನು. ಅಲ್ಲಿ ಬ್ಯಾಂಕ್ ಎಷ್ಟು ದೂರ ನಿಮ್ಮ ಮನೆಗೂ ಬ್ಯಾಂಕ್ ನೋಡ್ರಿ. ಯಾರು ಇದು? ಯಾರ್ದು ಇದು ಬ್ಯಾಂಕ್? ಎಷ್ಟು ಬನ್ನಿ ಸರ್ ಒಳಗಡೆ. ಇರ್ಲಿ ಬನ್ನಿ. ಅದೆಷ್ಟಿದೆ ಬ್ಯಾಲೆನ್ಸ್ ಚೆಕ್ ಮಾಡ್ಬಿಟ್ಟು ಅವ್ರದ್ದು ನೋಡಿ ಸರ್, ಬ್ಯಾಂಕ್ ಫೋನ್ ಮೇಲೆ ಪಬ್ಲಿಕ್ ಫೋನ್ ಮೇಲೆ ನೀವೆಲ್ಲ ರೆಸ್ಪಾನ್ಸ್ ಮಾಡ್ಬೇಕು. 3 ಲಕ್ಷ 3.5 ಲಕ್ಷ ಇನ್ನ ಪೆಂಡಿಂಗ್. ಆಯ್ತು ಬನ್ನಿ ಸರ್, ಒಳಗಡೆ ಮಾತಾಡೋ ಬಿಸಿಲು. ಬನ್ನಿ ಸರ್, ಬನ್ನಿ ಬನ್ನಿ ಒಳಗಡೆ ಬನ್ನಿ ಸರ್. ಬರ್ಲಿ ಸುರೇಶ, ಈ 3.5 ಲಕ್ಷ ಕಟ್ಟಿ ಪೆಂಡಿಂಗ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ನೋಡಪ್ಪ ಮನ್ಸ ಹೆಂಗ್ ಮನ್ಗ ನಿಮ್ದೇನೆ. ನಾವು ಮನೆ 150 ಸಾರಿ ಸುತ್ತಬೇಕಪ್ಪ ಸರ್. ID ಕಾರ್ಡ್ ಇಂದ ನೀವು ಬಂದ್ರೆ ನಾವು ನಾಯಿನ ಗೊತ್ತಿರ್ಸಕ್ಕಾಗಲ್ಲ. ID ಕಾರ್ಡು ಇರ್ಲಿ ಇದ್ದವರು ಸಾಲ ಕೊಟ್ಟಿದ್ದೀವಲ್ಲ ನಿಮ್ಗೆ. ಬ್ಯಾಂಕಿಂದ ಲೋನ್ ತಗೊಂಡಿದ್ದೀವಲ್ಲ, ನಮ್ನೇ ಆಚೆ ಕಡೆ ನಿಲ್ಸ್ಬಿಟ್ಟು ಯಾರು ಅಂತ ಕೇಳಿ ಸರ್. ಈಗ ಹೇಳ್ತಾ ಇದ್ದೀನಲ್ಲ, 3 ಲಕ್ಷ ಪೆಂಡಿಂಗ್ ಇಲ್ಲ ಇದೆ. ID ಕಾರ್ಡ್ ಇಲ್ದೇನೆ ನೀವು ಬಂದ್ರೆ ನೀವು ಯಾರು ಅಂತ. ಸರಿ ಆಯ್ತು, ID ಕಾರ್ಡ್ ನಾವು ಇದು ಮಾಡಕ್ಕಾಗಲ್ಲ. ಆಯ್ತು, ನೀವು ವಾಚ್ಮೇನೆ ಆಗಲಿ. ಇವಾಗ ಬ್ಯಾಂಕ್ ಅಂತ ಏನದ ಲೋನ್ ತೀರಿಸ್ಬಿಡ್ರಿ. ಕಟ್ಟುವ ಬಿಡಿ ಸರ್. ಯಾರು ಎಷ್ಟು ಕಟ್ಟಬೇಕು ಸರ್? ಇನ್ನು 3.5 ಲಕ್ಷ ದುಡ್ಡು ಕಟ್ಟಬೇಕು. 3.5 ಲಕ್ಷ 25,000 ಅಲ್ಲ ಸರ್. ಒಂದೇ ಸರಿ ಕೊಟ್ಟು ನಿಮ್ ಜೋಬಲ್ ಮಾಡಿಕೊಳ್ಳೋ ಸರ್. 25 ಲಕ್ಷ ಇಸ್ಕೊಡೋರು ಸರ್ ಇವರು. 25 ಲಕ್ಷ ಲೋನ್ ಆಗಿರೋದು ಇವ್ರಿಗೆ. ಮತ್ತೆ ಅವ ಹೇಳ್ತಾರೆ ಸ್ವಲ್ಪ ಕೊಟ್ಟು ಅವಯ್ಯನ ಕುಡಿದ್ಬಿಟ್ಟು ನಮ್ಗೇನೆ ಸರ್ ಅದು. ಸರ್ ನಾವು ಕುಡಿದಿರ್ಬೋದು, ಮತ್ತೆ ಯಾಕೆ ತರ ಮಾತಾಡ್ತಾ ಇದೀಯ? ಕುಡಿದ್ರು ನಾವು ಸುಳ್ಳು ಹೇಳಕ್ ಬರಲ್ಲ. ಸಾಲ ಕೊಟ್ಟಿರೋದು ನಮ್ಗೆ ತಿಂಗಳು ಮಂತ್ಲಿ ಕಟ್ಟಿ ಅಂತ. ಏನೋ ಸ್ವಲ್ಪ ಮಳೆ ಬೆಳೆ ಈ 3 ಲಕ್ಷ ಕಟ್ಟಿದ್ರೆ ನಮ್ಮ ಮನೆಯಿಂದ ದಾಚಿಕೊತೀವಿ, ಇಲ್ಲ ಮನೆ ಬಾಗ್ಲಾಕೊಂಡು ಹೋಯ್ತೀವಿ ನಾವು. ಸರ್ ಬ್ಯಾಂಕ್ ನಮ್ಮನ್ನ ಅಲ್ಲಿ ಇಲ್ಲಿ ಕಳಿಸಿದೆ. ಈ ಲೋನ್ ರಿಪೇರಿ ಮಾಡ್ಕೊಬ್ರಿ ಅಂತ. ಊರಲ್ಲಿ ನಮ್ಗೆ ಆದಂತ ಮರ್ಯಾದೆ ಇದೆ. ನೀವು ಬ್ಯಾಂಕ್ ನ ಇದನ್ನ ಜಪ್ತಿ ಮಾಡ್ತೀನಿ ಅಂತ ದಯವಿಟ್ಟು ಹೇಳ್ಬಿಡಿ. ಅಲ್ಲಪ್ಪ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅವರೇ. ನಾವು ನಿಮಗೆ ಬೆಲೆ ಐತೆ, ಇನ್ನೊಂದು ಐತೆ ಅಂತ ಹೇಳ್ತೀರಲ್ವಾ? ಸರ್ಕಾರದಿಂದ ಒಂದು ಸಂಘ ಸಂಸ್ಥೆಯಿಂದ ಬ್ಯಾಂಕಿಂದ ದುಡ್ಡು ಕೊಟ್ಟೈತೆ, ಅದನ್ನ ಫಾಲೋ ಅಪ್ ಮಾಡ್ಬೇಕಾ ಬೇಡವಾ ಸರ್? ಫಾಲೋ ಅಪ್ ಮಾಡ್ಬೇಕಾ ಬೇಡವ್ರಿ ಸರ್? ಖಂಡಿತ ಸರ್ ಮಾಡ್ಬೇಕಾನೆ. ಹೋಗ್ತಾನೆ. ನೀನು ನನಗೆ ಅಲ್ಲೈತೆ ಊರಲ್ಲಿ ಇದ್ಲೈತೆ ಅಂದ್ಬಿಟ್ಟು ಲಕ್ಸುರಿ ಆಗಿ ಕೂತಿದ್ದಿ, ಮನೆ ಕೊಂಡಿದ್ದು ಲಕ್ಸುರಿ ನಿದ್ದೆ ಮಾಡ್ಕೊಂಡು ಎಣ್ಣೆ ಹಾಕೊಂಡು ಆರಾಮಾಗಿ ಬಂದು ನಮಗೇನೆ ನೀನೇ ಲೆಕ್ಕಾಚಾರ ಕೇಳ್ತಾ ಇದೆಯಾ? ಓಕೆ ಒಪ್ಪದ್ವಪ್ಪ, ಅದೇನಾದ್ರೂ ಸೆಟ್ಲ್ ಮಾಡ್ಬಿಟ್ಟು ಒಳ್ಳೆ ಬೆಲೆ ಐತೆ ನಿಮಗೆ ಇದು ಮಾಡಿ ಸರ್. ನಿತ್ಯ ಜಲ್ದಿ ಸೆಟ್ಲ್ಮೆಂಟ್ ಮಾಡೋದು. ಸ್ವಲ್ಪ ನಿಂತು ಜಾಗ್ತಾರಲ್ಲಪ್ಪ ನೀನು. ಟೈಮ್ ಮುಗ್ದಾನೆ ಅದು. ನಾನು ನಿಮ್ಗೆ ಟೈಮ್ ಕೊಟ್ಟು ನೀವು ಟೈಮ್ ಹಾಕೊಂಡು ಸುಮಾರು ದಿವಸ ಆಗೋದೆ. ನಾವು ಕಟ್ತೀವಿ ಅಂತ ಹೇಳ್ತಾನೆ ಇದ್ದೀರಿ. ಮನೆ ಬಾಗಿಲ್ದಾಗ ಬಂದ್ರೆ ಯಾರು ಇರೋರು ಮನೆ ತಾವು ಬಾಗ್ಲು ಹಾಕೊಂಡು ಹೋಗಿರ್ತೀರಾ. ನಾವು ಇವತ್ತು ಸಿಗ್ತೀರಿ ಅಂತ ಇವತ್ತು ಇದ್ದೀರಿ ತಾನೆ. ಇವತ್ತೇನಾಯ್ತು, ನಮ್ದು ಲೋನ್ದು ಕ್ಲಿಯರ್ ಮಾಡ್ಬಿಡಿ, ನಾವು ಹೋಗ್ತೀವಿ. ನೋಟಿಸ್ ಹೆಸರು ಬಂದಿದ್ದಪ್ಪ. ಸುರೇಶ್ ಅವರೇ, ಈಗ ಒಂದು ಕೆಲಸ ಮಾಡ್ರಿ. ಅಪ್ಪನ ನೋಡಿ ಬಾಗ್ಲು ಹಾಕೊಂಡು ಮಾಡೋಣ. ಯಾವಾಗ ಕೊಡೋಣ ಹೋಗಿ ಸುಮಾರು ದಿವಸ ಮಾತಾಡಿ ಎಷ್ಟು ಸಾಹೇಬ್ರೆ, ಒಂದು ನಿಮಿಷ. ಕಾನೂನು ಬಗ್ಗೆ ತಿಳ್ಕೊಳ್ಳಿಲ್ಲ ಮೇಲೆ ಹೆಂಗೆ ಸರ್? ಈಗ ನನಗೆ ನೋಟಿಸ್ ತಂದಿದ್ದೀರಾ ಸರ್? ನೋಟಿಸ್ ಇರ್ಬೋದು ಸರ್. ನಮ್ಗೆ ಇವತ್ತು ಸರ್ಕಾರ ಏನ್ ಆದೇಶ ಮಾಡಿದೆ ಅಂದ್ರೆ, ಸರ್ಕಾರ ಸಾಲ ಮನ್ನಾ ಅಂತ ಬರ್ತಾ ಇದೆ. ಯಾರು ಹೇಳಿದ್ರು ಸಾಲ ಮನ್ನಾ ಅಂತ? ಇವತ್ತು ಕೊಡ್ಬೇಡ ಅಂತಲ್ಲ ಸರ್. ನಮ್ಮ ಸರ್ಕಾರ ಇವತ್ತು ಸಾಲ ಮನ್ನಾ ಅಂದಾಗ ನಾವೇನ್ ಮಾತಾಡ್ಬಿಟ್ಟು ಸರ್ ಇರಿ ಸರ್, ದಯವಿಟ್ಟು ಬನ್ನಿ ಸರ್. ಒಂದು ನಿಮಿಷ ಕೂತ್ಕೊಳ್ಳಿ ಸರ್. ಬಡವ್ರ ಕಷ್ಟ ಕೇಳಿ ಸರ್. ಒಂದು ನಿಮಿಷ ಬಂದೇ ಇದೆ ಸರ್. ಬಾಪ ಏನ್ ತರಬೇಡ, ದುಡ್ಡು ತಗೋತೀನಿ. ಜ್ಯೂಸ್ ಗೀಸ್ ಏನ್ ಬೇಡ ಬಾಪ, ದುಡ್ಡು ತಗೋಬನೆ. ದುಡ್ಡು ಕ್ಲಿಯರ್ ನೋಡ್ರಿ ಸರ್. ಇವ್ರು ಬಾರಿ ಏನ್ ಮಾಡಿಲ್ಲ ಅಂದ್ರೆ ಅವ್ರು ದುಡ್ಡು ಎತ್ತುಗಳವ್ರು. ಇಲ್ಲೆಲ್ಲ ಏನ್ ಮಾಡ್ತಾರೆ, ಮನೆಗಳೆಲ್ಲ
ಇಟ್ಟಿರ್ತಾರ ರೀ, ಅಂಗಡಿ ಇಟ್ಟಿರ್ತಾರ ಅಡುಗೆ ಮನೆ ನೋಡಿ ಸರ್ ನೀವೆಂತ ತಡ್ರಿ ನಾವ್ ಎಷ್ಟನೇ ಸರ್ ಬರೋದು ಬಂದಾಗ ಅದೇ ಬರೋರಿ ನಿಮ್ಮ ಮತ್ತೆ ನಿಂದ ಇಸ್ಕೊತಿದ್ರಿ ನಿಮ್ಗೇನ ನಾನು ಸಾವು ನೀವೇ ಕಾಯ ಸುರೇಶು ಏನ್ರಿ ಇದು ಏನ್ ಸರ್ ಇದು ಏನ್ರಿ ಸುರೇಶು ತಲೆ ಮಾಡ್ಕೊಂಡ್ಬಿಡಿ ಏನು ಬೇಡ ಏನು ಬೇಡ ಏನ್ರಿ ಇದು ನೋಡ್ರಿ ನೀ ನೋಡ್ರಿ ಸುರೇಶು ಏನ್ರಿ ಇದು ರೇ ಸ್ವಾಮಿ ಸಾಲನೂ ಇಲ್ಲ ಏನು ಬರ್ತಾರೆ ಬರಲಿ ಎಲ್ಲಪ್ಪ ನನ್ನ ಎಣ್ಣೆ ಹೋಯ್ತು ಎಣ್ಣೆ ಹೊಡಿತಿದ್ದೆ ನಿಮ್ದೆಗೆ ಬಂದು ಹಾಳು ಮಾಡಿದ್ರು ಕಳ್ಳಿ ಥರ ಇಲ್ರಿ ಇವ್ರು ಸೂರ್ಯ ಅವ್ರೆ ಸೂರ್ಯ ಯೋ ಏನಯ್ಯ ಹೋಗಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ಯಲ್ಲ ಬಾರ ಯೋ ಸರ್ ಇಲ್ಲಿದ್ದೀನಿ ಸರ್ ಸರ್ ಇಲ್ಲಿದ್ದೀನಿ ಸರ್ ಇನ್ಮೇಲೆ ನಾನು ಬ್ಯಾಂಕ್ಗೆ ಬರೋಲ್ಲ ಸರ್ ರೀ ಶೂ ಅಲ್ರಿ ನಿಮ್ದು ಅಯ್ಯೋ ಸೂವು ಸೂವ ಸರ್ ಓಡ್ ಬರೋ ಸ್ಪೀಡಲ್ಲಿ ಎಲ್ಲೇ ಬಿದ್ದೋಯ್ತು ಎಂತ ಕೆಲಸ ಮಾಡಿದ್ರಿ ರೀ ಅಯ್ಯೋ ಸೂ ಹೋದ್ರೆ ಹೋಗ್ಲಿ ಸರ್ ಪ್ರಾಣ ಉಳ್ಕೋತಲ್ಲ ಅವನೇನ್ ಸರ್ ಸಾಲ ಕೇಳೋದಕ್ಕೆ ಹೋದ್ರೆ ಕತ್ತೆ ಕುಯ್ಕೊಬಿಟ್ನಲ್ಲ ಸರ್ ಅವ್ನ್ ಸೋದ್ ಬೇಡ ಸರ್ ಇನ್ ಬ್ಯಾಂಕ್ ಯಾವ್ದು ಬರಲ್ಲ ನೀವು ಬ್ಯಾಂಕ್ ಬರ್ತಿಲ್ಲ ನಮ್ ರಾಜೀನಾಮೆನೇ ಕೊಟ್ಬಿಡ್ತಾ ಇದ್ದೀನಿ ಊರಲ್ಲಿ ಒಂದು ಜಮೀನು ವ್ಯವಸಾಯ ಮಾಡ್ಕೊಂಡು ಕೊಡ್ತೇನ್ರಿ ಏನ್ರಿ ಸೂರ್ಯ ಅವ್ರೇನೆ ಏ ಬಿಡ್ರಿ ಚಪ್ಪಲಿ ಸರ್ ಈ ಸುಗುನು ಬೇಡ ಈ ಸುಗುನು ಬೇಡ ಈ ಸುಮ್ಮನೆ ಬೇಡ